ಅವ್ನು ಕನ್ನಡ ಮಾತಾಡಬೇಕು. ಅವನೇನ್ ಮಾಡ್ತಾನೆ ಗೊತ್ತಾ, ರಿಟರ್ನ್ ನನಗೆ ಹಿಂದಿ ಕಲಿ ಅಂತ ಹೇಳ್ತಾನೆ. ಅದು ತಪ್ಪಲ್ವಾ? ನನ್ನ ರಾಜ್ಯದಲ್ಲಿ ನನ್ನೂರಲ್ಲಿ ನನ್ನ ಭಾಷೆ ನಾನು ಕೇಳೋದು ತಪ್ಪಲ್ವಾ? ಅವನು ಇದನ್ನ ಮೊದಲನೇ ಬಾರಿ ನಿಲ್ಲಿಸಬೇಕು. ಈಗಾಗಲೇ 4-5 ಕಂಪ್ಲೇಂಟ್ಗಳಾಗಿದೆ ನಿಮ್ಮ ಬ್ಯಾಂಕ್ ಮೇಲೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಬ್ಯಾಂಕ್ಗೆ ಬರುವ ಗ್ರಾಹಕರಿಗೆ ಹಿಂದಿ ಕಲಿಯುವಂತೆ ಒತ್ತಾಯ ಹಾಗೂ ಕನ್ನಡ ಭಾಷೆಯ ಕಡೆಗಣನೆ ಮಾಡಿದ್ದಕ್ಕೆ ಯುವ ಕರ್ನಾಟಕ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗರ್ಜನೆಯ ಕಾರ್ಯಕರ್ತರು ಬ್ಯಾಂಕಿನ ವ್ಯವಸ್ಥಾಪಕರನ್ನ ವಜಾಗೊಳಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಿಮ್ಮ ಬ್ಯಾಂಕಿಂದ. ಈಗ ಅದಕ್ಕೆ ಉತ್ತರ ಕೊಡಿ. ಏನು ಉತ್ತರ ಕೊಡ್ತೀರಾ ಇವಾಗ? ಈಗ ಇಮಿಡಿಯೇಟ್ ಸರ್ ನೋಡಿ ಸರ್, ನಾನು ಒಂದ್ ಹೇಳ್ತೀನಿ ಕೇಳಿ, ನನಗೆ ಬೇರೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಅಲ್ಲಿ ಇವಾಗ ನಿಮ್ ಕೆಲಸ ಮಾಡಿ, ನಾನು ಹೊರಗಡೆ ಧರಣಿ ಕೂತ್ಕೊಂತೀನಿ, ಎಲ್ಲ ಮೀಡಿಯಾದವ್ರನ್ನು ಕರೆಸ್ತೀನಿ. ನಾಳೆ ಬೆಳಿಗ್ಗೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಬೇಡ ಅಂತ ಹೇಳಿದೆ, ಯಾಕಂದ್ರೆ ಇದ್ರೆ ಕ್ಷಮೆ ಕೇಳ್ಕೊಂಡು ಹೋಗ್ಬಿಡ್ಲಿ. ಆಲ್ ಓವರ್ ಕರ್ನಾಟಕ ನ್ಯಾಷನಲ್ ಮೀಡಿಯಾಸ್ ಈ ಒಂದು ಬೈಟ್ ನ ಇಡೀ ನ್ಯಾಷನಲ್ ಮೀಡಿಯಾಸ್ ಕೊಡ್ತೀನಿ. ಎಸ್, ಯುವ ಕರ್ನಾಟಕ ವೇದಿಕೆಯ ಯುವ ಘಟಕದ ಅಧ್ಯಕ್ಷ ಆದಿತ್ಯ ಎನ್ ರಾಜ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಗರ್ಜನೆಯ ರಾಜ್ಯ ಅಧ್ಯಕ್ಷರಾದಂತಹ ವೈಟ್ ಫೀಲ್ಡ್ ಪ್ರವೀಣ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬ್ಯಾಂಕ್ ಮ್ಯಾನೇಜರ್ಗೆ ಬುದ್ಧಿ ಕಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವೈಟ್ ಫೀಲ್ಡ್ ನ HDFC ಬ್ಯಾಂಕ್ ಮ್ಯಾನೇಜರ್ ದೇಬ್ ಮಲ್ಯ ಮುಖರ್ಜಿ ದುರಾಂಕಾರದ ವರ್ತನೆ ತೋರಿರುವುದಲ್ಲದೆ ಗ್ರಾಹಕರಿಗೆ ಅವಮಾನ ಹಾಗೂ ಕನ್ನಡ ಭಾಷೆಯನ್ನ ಕಡೆಗಣಿಸುವುದು ಈತನ ವೃತ್ತಿಯಾಗಿತ್ತು. ಸ್ಥಳೀಯ ಗ್ರಾಹಕರು, ಗ್ರಾಮಸ್ಥರು ಹಾಗೂ ಕನ್ನಡದಲ್ಲಿ ವ್ಯವಹರಿಸುವ ಸಾರ್ವಜನಿಕರ ಜೊತೆ ತೀವ್ರ ದುರಂಕಾರ ಹಾಗೂ ದುರ್ವರ್ತನೆಯಿಂದ ವರ್ತಿಸುತ್ತಿದ್ದನ್ನು ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಗ್ರಾಮಸ್ಥರು ಮತ್ತು ಕನ್ನಡ ಭಾಷಿಕರು ಬ್ಯಾಂಕಿಂಗ್ ಸೇವೆ ಅಥವಾ ಮಾಹಿತಿಗಾಗಿ ತೆರಳಿದಾಗ ಮ್ಯಾನೇಜರ್ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸದೆ ಅವರಿಗೆ ತೀವ್ರ ರೀತಿಯಲ್ಲಿ ಅವಮಾನಿಸ್ತಾ ಇದ್ರು. ಯಾರಿಗೂ ಎದುರುವುದಿಲ್ಲ ಎನ್ನುವ ರೀತಿಯಲ್ಲಿ ಮಾತನಾಡ್ತಾ ಸ್ಥಳೀಯರ ಹಕ್ಕುಗಳನ್ನ ಮೆಟ್ಟಿ ತುಳಿತಾ ಇದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಮಗಳ ಪ್ರಕಾರ ಪ್ರಾದೇಶಿಕ ಭಾಷೆಯಲ್ಲಿ ಗ್ರಾಹಕರಿಗೆ ಸೇವೆ ನೀಡುವುದು ಪ್ರತಿಯೊಂದು ಬ್ಯಾಂಕ್ನ ಕಡ್ಡಾಯ ಕರ್ತವ್ಯವಾಗಿದೆ. ಗ್ರಾಹಕರಿಗೆ ಯಾವುದೇ ರೀತಿಯ ಸೇವಾ ಕೊರತೆ ಉಂಟಾಗಬಾರದು ಹಾಗೂ ಅವರ ಭಾಷೆಯ ಹಕ್ಕನ್ನ ಕಸಿದುಕೊಳ್ಳುವಂತಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ರಾಜ್ಯದಲ್ಲಿ ವ್ಯವಹರಿಸುವಾಗ ಸಾರ್ವಜನಿಕರಿಗೆ ಸ್ಥಳೀಯ ಭಾಷೆಯಲ್ಲಿ ಸೂಕ್ತ ಮಾಹಿತಿ ಹಾಗೂ ಸೇವೆ ನೀಡುವುದು ಬ್ಯಾಂಕ್ ಸಿಬ್ಬಂದಿಯ ಜವಾಬ್ದಾರಿಯಾಗಿದೆ. ಬ್ಯಾಂಕ್ ಮ್ಯಾನೇಜರ್ನ ಈ ವರ್ತನೆಯು ಬ್ಯಾಂಕ್ನ ಘನತೆಗೆ ಧಕ್ಕೆ ತರುವುದಲ್ಲದೆ ಸ್ಥಳೀಯ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರ ಹೋರಾಟದ ನಂತರ ಎಚ್ಚೆತ್ತ ಬ್ಯಾಂಕ್ ಸಿಬ್ಬಂದಿ ಕ್ಷಮೆಯಾಚಿಸಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ನಡೆಯದಂತೆ ಹಾಗೂ ಕನ್ನಡ ಭಾಷೆಗೆ ಧಕ್ಕೆಯಾಗದಂತೆ ಕಾರ್ಯನಿರ್ವಹಿಸುವ ಭರವಸೆ ನೀಡಿದ್ದಾರೆ. ಹಲವಾರು ಬ್ರಾಂಚ್ಗಳಲ್ಲಿ ಕನ್ನಡ ಸೇವೆ ಕಡ್ಡಾಯ ಇದ್ದರೂ ಸಹ ಯಾವುದೇ ಬ್ರಾಂಚ್ಗಳಲ್ಲಿ ಕನ್ನಡ ಸೇವೆ ಕೊಡ್ತಾ ಇಲ್ಲ. ಈ ಮುಖಾಂತರ ಇವತ್ತು ನಮ್ಮ ಸ್ಥಳೀಯ ವೈಟ್ ಫೀಲ್ಡ್ ಬ್ಯಾಂಕ್ನಲ್ಲೂ ಸಹ ಇದೇ ಥರ ಘಟನೆ ನಡೆದಿತ್ತು. ಆ ಘಟನೆಗೆ ಸಂಬಂಧಿಸಿದಂತೆ ಇವತ್ತು ನಾವೆಲ್ಲರೂ ಸಹ ಬಂದು ಈ ಒಂದು ಬ್ಯಾಂಕಲ್ಲಿ ಒಂದು ಹೋರಾಟವನ್ನು ಮಾಡಿ, ಇಲ್ಲಿನ ಮ್ಯಾನೇಜರ್ ಇರಲಿಲ್ಲ, ಅವನ ಬದಲು ಅವರ ಹೈಯರ್ ಅಥಾರಿಟಿ ಯಾರು ಕನ್ನಡದವ್ರು ಬಂದು ನಮಗೆ ಒಂದು ಪ್ರಾಮಿಸ್ನ ಮಾಡೋಗಿದ್ದಾರೆ, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ಮೇಲೆ ಈ ರೀತಿ ಕನ್ನಡ ದೌರ್ಜನ್ಯ ಆಗಲ್ಲ ಅಂತ. ಅದನ್ನು ನಾವು ಸ್ವೀಕರಿಸ್ತೀವಿ. ಯಾಕಂದರೆ ಮೊದಲನೇ ಬಾರಿ ಎಲ್ರಿಗೂ ಸಹ ಅವಕಾಶ ಕೊಡಬೇಕಾಗುತ್ತೆ. ಸ್ವೀಕರಿಸಿ ಇವತ್ತು ನಾವು ಇಲ್ಲಿಂದ ಹೋಗ್ತಿದ್ದೀವಿ. ಕೊನೆಯದಾಗಿ ಹೇಳೋದಷ್ಟೇ, ಯಾವುದೇ ರಾಜ್ಯದವನಾಗಲಿ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡ ಮಾತಾಡಿ, ಕನ್ನಡಕ್ಕೆ ಗೌರವ ಕೊಡಿ. ಇಲ್ಲ ಅಂದರೆ ನಿಮ್ಮನ್ನು ಕಿತ್ತು ಹೊರಗಡೆ ಹಾಕುವಂಥ ಕೆಲಸವನ್ನು ನಮ್ಮಂಥ ಸಂಘಟನೆಯವರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. HDFC ಬ್ಯಾಂಕು ವೈಟ್ ಫೀಲ್ಡ್ ಬ್ರಾಂಚು. ಮೊದಲನೇದಾಗಿ ಇಲ್ಲೇನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ಮಾತಾಡ್ಲಿಕ್ಕೆ ಬರದೇ ಇರೋವಂಥವ್ರು ಸಾವಿರಾರು ಜನ ಇದ್ದಾರೆ ಇವತ್ತು ಈ ಬೆಂಗಳೂರಲ್ಲಿ. ಅಂತಹ ವಯಸ್ಸಾಗಿರೋವಂಥವ್ರು, ಬಡವರು, ಹಳೆ ಬಟ್ಟೆ ಹಾಕೊಂಬಂದಿರೋರು, ಇಂಥವ್ರನ್ನ ನೋಡಿದ್ರೆ ಅವರಿಗೆ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಆ ಮ್ಯಾನೇಜರ್ಗೆ. ಅವನು ನೀಟಿಗೆ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಹಿಂದಿ ಕಲ್ತ್ಕೊಂಬ ಅಂತ ನಮ್ಮ ಕನ್ನಡಿಗರಿಗೆ ಹೇಳ್ತಿದ್ದ. ನಾನು ವೈಯಕ್ತಿಕವಾಗಿ ಅವನಿಗೆ ಕರೆ ಮಾಡಿ ಕೇಳಿದಂಥ ಸಂದರ್ಭ ನನ್ನ ಹತ್ರನೂ ಅದೇ ದುರಹಂಕಾರದ ವರ್ತನೆಯನ್ನು ಅವನು ತೋರಿಸಿದ ಸಂದರ್ಭದಲ್ಲಿ ಇವತ್ತು ನಾನು ಇಲ್ಲೇ ಬಂದು ನಾನೇನು, ನನ್ನ ತಾಕತ್ತೇನು ಅನ್ನೋದನ್ನ ಇವನಿಗೆ ತೋರಿಸ್ಬೇಕಲ್ವಾ. ನಾನು ಅಂದರೆ ಕನ್ನಡದ ಸಂಘಟನೆಗಳಿಗೆ, ಕನ್ನಡಿಗರಿಗೆ ಏನು ತಾಕತ್ತನ್ನು ತೋರಿಸ್ಬೇಕಲ್ವಾ. ಆ ಒಂದು ವಿಚಾರಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಯಾವುದೇ ಕನ್ನಡ ಬಿಟ್ಟು ಬೇರೆ ಭಾಷೆ ಬರದೇ ಇರೋವಂಥವ್ರು ಈ ಬ್ಯಾಂಕಿಗೆ ಬಂದರೆ
ಬೇರೆ ಭಾಷೆಯಲ್ಲಿ ಸೇವೆ ಸಿಗ್ತಾ ಇರಲಿಲ್ಲ. ಅವ್ರಿಗೆ ಹಿಂದಿ ಕಲ್ತ್ಕೊಂಬ, ಇಂಗ್ಲೀಷ್ ಕಲ್ತ್ಕೊಂಬ ಅಂತ ಹೇಳುವಂಥ ಒಂದು ದುರ್ವರ್ತನೆಯನ್ನು ಇಲ್ಲಿ ಒಬ್ಬ ತೋರಿಸ್ತಿದ್ದ ಮ್ಯಾನೇಜರು, ಅವನಿಗೆ ತಕ್ಕ ಶಾಸ್ತಿಯನ್ನು ಇವತ್ತು ಮಾಡಿದ್ದೀವಿ. ಅವರ ಹೈಯರ್ ಅಥಾರಿಟಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಈ ಬ್ರಾಂಚಿನ ಕನ್ನಡಿಗರು ಒಂದಷ್ಟು ಜನ ಬಂದು ನೀಟಿಗೆ ಸ್ಪಂದನೆ ಮಾಡಿ ಈ ಒಂದು ವಿಚಾರವಾಗಿ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ನಮಗೆ ಸ್ಪಂದಿಸಿದ್ದಾರೆ. ಅದೊಂದು ನಮಗೆ ಸಂತೋಷ ಆಯಿತು. ನಾನು HDFC ಬ್ಯಾಂಕು ಸಹ ಧನ್ಯವಾದಗಳನ್ನ ಹೇಳ್ತೀನಿ. ನೀವು ಕನ್ನಡ ಬಳಸಿದ್ರೆ, ಬಳಸಲಿಲ್ಲ ಅಂತ ಹೇಳಿದ್ರೆ ಧಿಕ್ಕಾರ ಸಹ ನಾವೇ ಹೇಳ್ತೀವಿ.